ಹೇ ಗೈಸ್, ಇವತ್ತು ಒಂದು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಬರ್ಡೇ ಯಾರ್ದಪ್ಪ ಅಂತಂದ್ರೆ ನಮ್ಮ ಮಗಳ ಡೇ ಕೇರ್ ಫ್ರೆಂಡ್ದು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಟಾಡ್ಲರ್ ಬರ್ಡೇ ಪಾರ್ಟಿ. ಸೊ ತುಂಬಾ ಫನ್ ಆಗಿರುತ್ತೆ. ಸೊ 1.5 ತಿಂಗಳ ಮುಂಚೆನೆ ನಮ್ಗೆ ಇನ್ವೈಟ್ ಮಾಡಿದ್ರು. ಹಾಗೇನೆ ಎಲ್ಲ ಇಮಿಗ್ರೆಂಟ್ ಫ್ಯಾಮಿಲೀಸ್ ಕೂಡ ಬರ್ತಾ ಇದ್ದಾರೆ. ಡೇ ಕೇರ್ ಫ್ರೆಂಡ್ಸ್ ಅಲ್ಲದೆ ಕೂಡ ಅವ್ರಿಗೆ ಗೊತ್ತಿರೋ ಬೇರೆ ಕಡೆ ಫ್ರೆಂಡ್ಸ್ ಕೂಡ ಎಲ್ರನ್ನು ಇನ್ವೈಟ್ ಮಾಡಿದ್ದಾರೆ. ಈ ಒಂದು ಪ್ಲೇಸ್ ಹೆಸರು ಬಂದು ಪ್ಲೇ ಸ್ಟ್ರೀಟ್ ಮ್ಯೂಸಿಯಂ ಅಂತ. ಸೊ ಇದನ್ನ ಮೋಸ್ಟ್ಲಿ ಟಾಡ್ಲರ್ ಕಿಡ್ಸ್ಗೆನೆ ಡಿಸೈನ್ ಮಾಡಿದ್ದಾರೆ. ತುಂಬಾ ಟೀನ್ ಕಿಡ್ಸ್ ಆಗಿರ್ಬೋದು ಅಥವಾ ಪ್ರೀ ಟೀನ್ ಕಿಡ್ಸ್ಗೆ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ, ಬಟ್ ಆದ್ರೂ ಕೂಡ ತುಂಬಾ ಕ್ಯೂಟ್ ಆಗಿ, ಸಣ್ಣದಾಗಿದ್ರು ಕೂಡ ಚೊಕ್ಕದಾಗಿತ್ತು ಅಂತ ಹೇಳ್ಬೋದು. ಸೊ ಏನೇನೆಲ್ಲ ಆಟ ಆಡಿದ್ರು ಮಕ್ಕಳು ಅನ್ನೋದನ್ನ ನೋಡೋಣ. ಹಾಗೇನೆ ನಾವು ಬರ್ಡೇ ಪಾರ್ಟಿನ ಮುಗಿಸ್ಕೊಂಡು ಎಲ್ಲಿಗೆ ಹೋಗಿದ್ವಿ ಅನ್ನೋದನ್ನ ಕೂಡ ಈ ಬ್ಲಾಗ್ ಅಲ್ಲಿ ನೋಡೋಣ. ಈ ತರ ಇಂಡೋರ್ ಪ್ಲೇ ಏರಿಯಾಸ್ ತುಂಬಾನೇ ಇದಾವೆ ಅಮೆರಿಕಾದಲ್ಲಿ. ಒಂದು ಮೇನ್ ರೀಸನ್ ಏನು ಅಂದ್ರೆ ಇದು ಕೋಲ್ಡ್ ಕಂಟ್ರಿ ಆಗಿರೋದ್ರಿಂದ ಮಕ್ಕಳು ಸ್ವಲ್ಪ ಹೊರಗಡೆ ಬಂದು ಆಟ ಆಡೋಕೆ ಆಗೋದಿಲ್ಲ ವಿಂಟರ್ ಟೈಮ್ ಅಲ್ಲಿ. ನಮ್ಗೇನೆ ಇಲ್ಲಿ 4-5 ಮಂತ್ಸ್ ತುಂಬಾನೇ ಕೋಲ್ಡ್ ಇರುತ್ತೆ. ಮಕ್ಕಳು ಮೋಸ್ಟ್ಲಿ ಮನೇಲೇನೆ ಇರ್ತಾರೆ. ಕೆಲವೊಂದು ಪ್ಲೇಸಸ್ ಅಲ್ಲಂತೂ ಇನ್ನು ಮೋರ್ ದೆನ್ 6 ಮಂತ್ಸ್ ಹಂಗೆ ಕೋಲ್ಡ್ ಇರುತ್ತೆ. ಸೊ ಅದು ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು ಇಲ್ಲಿ ಏನಕ್ಕೆ ತುಂಬಾ ಇಂಡೋರ್ ಪ್ಲೇ ಏರಿಯಾಸ್ ಇದೆ ಅಂತ. ಸೊ ನಾನು ಮುಂಚೆನೆ ನಿಮ್ಗೆ ಒಂದು ಪ್ಲೇ ಏರಿಯಾ ತೋರಿಸಿದ್ದೆ. ಅದು ಮೀಲ್ ಲ್ಯಾಂಡ್ ಅಂತ ಲಾಸ್ಟ್ ಇಯರ್ ಹೋಗಿದ್ವಿ. ಅದು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಇನ್ಫೆಂಟ್ಸ್ ಆಗಿರ್ಬೋದು, ಟಾಡ್ಲರ್ಸ್ ಕಿಡ್ಸ್, ಮತ್ತೆ ಪ್ರೀ ಟೀನ್ ಕಿಡ್ಸ್, ಟೀನ್ ಕಿಡ್ಸ್, ಎಲ್ಲಾ ಏಜ್ ಗ್ರೂಪ್ ನವರೆಗೂ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಇದು ಸ್ಪೆಷಲ್ ಆಗಿ ಅಂದ್ರೆ ಸ್ವಲ್ಪ ಟಾಡ್ಲರ್ಸ್ಗೆನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಪ್ ಟು 5 to 6 ಇಯರ್ಸ್ ಕಿಡ್ಸ್ ಬಂದು ಇಲ್ಲಿ ಆಟ ಆಡ್ಬೋದು. ಸೊ ಇವತ್ತು ಇಲ್ಲಿ ಬಂದಿದೀವಿ. ಎಲ್ಲಾ ಮಕ್ಕಳು ತುಂಬಾನೇ ಮಜಾ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪಾರ್ಟಿ ಮುಗಿಸ್ಕೊಂಡು ನಾವು ಗುನ್ನಾರ್ಸ್ ಲೇಕ್ ಅಂತ ಒಂದು ಪ್ಲೇಸ್ಗೆ ಹೋಗಿದ್ವಿ. ಅಲ್ಲಿ ಏನಕ್ಕೆ ಹೋಗಿದ್ವಿ ಅಂದ್ರೆ ನಾವು ಮುಂಚೆ ಒಂದು ಲೇಕ್ ಹತ್ರನೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ. ಸೊ ಆ ಅಪಾರ್ಟ್ಮೆಂಟ್ ಏನಕ್ಕೆ ನೋಡ್ಬೇಕು ಅಂತ ಅನಿಸ್ತು. ಸೊ ಈ ಪಾರ್ಟಿ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋದ್ವಿ. ಸೊ ಅದನ್ನು ಕೂಡ ನೋಡೋಣ ಹೇಗಿತ್ತು ಅಂತ. ಹಾಗೇನೆ ಇಲ್ಲಿ ನೋಡ್ಬೋದು ನಮ್ಮ ಮಗಳು ಪ್ರಿಟೆಂಡ್ ಪ್ಲೇ ಆಟ ಆಡ್ತಾ ಇದ್ದಾರೆ. ಟಾಯ್ ಬೇಬಿನ ತಗೊಂಡು ಶಿ ಇಸ್ ಟ್ರೈಂಗ್ ಟು ಫೀಡ್. ಯಾವಾಗ್ಲೂ ಅಷ್ಟೇ ಅಲ್ವಾ, ಮಕ್ಕಳು ನಾವು ಮಾಡೋದನ್ನ ನೋಡಿ ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೇರ್ಫುಲ್ ಆಗಿರ್ಬೇಕು ಏನ್ ಮಾಡ್ತೀವಿ ಅಂತ. ಹಾಗೇನೆ ಇಲ್ಲೆಲ್ಲ ಸೆಟ್ ಸಿಗುತ್ತೆ, ಪ್ರಿಟೆಂಡ್ ಪ್ಲೇ ಟಾಯ್ಸ್ ಎಲ್ಲದನ್ನು ಸಿಗುತ್ತೆ, ಬಟ್ ಎಲ್ಲದನ್ನು ಕೊಂಡ್ಕೊಳಕ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಈ ತರ ಏನಾದ್ರು ಬರ್ತ್ಡೇ ಪಾರ್ಟಿ ಇದ್ದಾಗ ಅಥವಾ ನಾವೇನಾದ್ರು ಪ್ಲೇ ಡೇಟ್ಸ್ ಮಾಡಿದಾಗ ಈ ತರ ಇಂಡೋರ್ ಪ್ಲೇ ಏರಿಯಾಗೆ ಬರೋದೊಂದು ಒಳ್ಳೆ ಐಡಿಯಾ ಅಂತ ಅನ್ಸುತ್ತೆ. ಈ ಒಂದು ಮ್ಯೂಸಿಯಂ ನ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಥೀಮ್ಡ್ ಹೌಸಸ್ ಮಾಡಿದ್ದಾರೆ. ಲೈಕ್ ಡಾಕ್ಟರ್ ಕ್ಲಿನಿಕ್ ಆಗಿರ್ಬೋದು, ಇಲ್ಲ ಗ್ರಾಸರಿ ಸ್ಟೋರ್ ಆಗಿರ್ಬೋದು, ಹಾಗೇನೆ ಫೈರ್ ಸ್ಟೇಷನ್ ಆಗಿರ್ಬೋದು. ಈ ತರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಇವಾಗ ಡಾಕ್ಟರ್ ಕ್ಲಿನಿಕ್ ಅಂದ್ರೆ ಡಾಕ್ಟರ್ ಮತ್ತೆ ಪೇಷಂಟ್ ತರ ಪ್ರಿಟೆಂಡ್ ಪ್ಲೇ ಮಾಡ್ಬೋದು ಮಕ್ಕಳು. ಗ್ರಾಸರಿ ಸ್ಟೋರ್ ಅಲ್ಲಿ ಬಿಲ್ಲಿಂಗ್ ಮಾಡೋದಾಗಿರ್ಬೋದು, ಹಾಗೇನೆ ಫೈರ್ ಸ್ಟೇಷನ್ ಅಲ್ಲಿ ಫೈರ್ ಮ್ಯಾನ್ ತರ ಆಕ್ಟ್ ಮಾಡೋದು, ಅದಕ್ಕೆಲ್ಲ ಬೇಕಾಗಿರೋಂತ ಆಕ್ಸೆಸರಿನೆಲ್ಲ ಇಟ್ಟಿರ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ನಮ್ಗೆ ಇನ್ವಿಟೇಷನ್ ಬಂದಾಗನೇ ಒಂದು ಅಗ್ರಿಮೆಂಟ್ ಡಾಕ್ಯುಮೆಂಟ್ ನ ಕಳ್ಸಿದ್ರು. ಇವಾಗ ಮನೆಯಿಂದ ಏನಾದ್ರು ಮೈನರ್ಸ್ ಅಟೆಂಡ್ ಆಗ್ತಾ ಇದ್ರೆ, ಅವ್ರು ಇನ್ವೈಟ್ ಮಾಡಿರೋದೇ ಮೈನರ್ಸ್ಗೆ ಆಕ್ಚುಲಿ, ಅಂದ್ರೆ ಬಿಲೋ 5-6 ಇಯರ್ಸ್ ಓಲ್ಡ್ ಕಿಡ್ಸ್ ನ. ಅವ್ರ ಜೊತೆಗೆ ನಾವೇನ್ ಪೇರೆಂಟ್ಸ್ ಹೋಗ್ತಾ ಇರ್ತೀವಲ್ಲ, ನಾವು ಸೈನ್ ಮಾಡ್ಬೇಕು. ಅಂದ್ರೆ ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ಏನೇನಿದೆ ಅನ್ನೋದಕ್ಕೆ ನಾವು ಅಗ್ರಿ ಮಾಡ್ತೀವಿ ಅಂತ. ಏನು ಅಂದ್ರೆ ಮೈನರ್ಸ್ ಇಷ್ಟು ಜನ ಅಟೆಂಡ್ ಆಗ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವು ಎಲ್ಲ ಬರ್ತಾ ಇದೀವಿ. ಅವ್ರ ಆಟ ಆಡುವಾಗ ಏನಾದ್ರು ಅಪ್ಪಿ ತಪ್ಪಿ ಏನಾದ್ರು ಮೈನರ್ ಇಂಜುರಿನೋ ಅಥವಾ ಮೇಜರ್ ಇಂಜುರಿನೋ ಏನಾದ್ರು ಆದ್ರೆ ಅದಕ್ಕೆ ನಾವೇ ರೆಸ್ಪಾನ್ಸಿಬಲ್ ಅಂತ ಅಗ್ರಿ ಮಾಡೋ ತರ. ಸೊ ಅಲ್ಲಿ ಬಂದವರು ಎಲ್ಲರೂ ಅಫ್ಕೋರ್ಸ್ ಆ ಡಾಕ್ಯುಮೆಂಟ್ ನ ಸೈನ್ ಮಾಡಿನೇ ಬಂದಿರ್ತಾರೆ. ಸೊ ಇದು ಹೇಗೆ ಅಂತಂದ್ರೆ ನಾವು ಅಲ್ಲಿ ಹೋದಾಗ ಅಫ್ಕೋರ್ಸ್ ಬೇರೆ ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇರ್ತೀವಿ, ಸೋಷಿಯಲೈಸ್ ಆಗ್ತಾ ಇರ್ತೀವಿ. ಅದ್ರ ಜೊತೆಗೇನೆ ನಮ್ಮ ಮಕ್ಕಳಿಗೆ ನಾವೇ ರೆಸ್ಪಾನ್ಸಿಬಲ್ ಅನ್ನೋ ತರ ಅವ್ರಿಗೆ ಅಗ್ರಿ ಮಾಡಿ ಬಂದಿದೀವಿ ನಾವು ಇಲ್ಲಿ ಅಂತ ಹೇಳ್ದಂಗೆ. ಸೊ ಇದು ಒಂದು ಒಳ್ಳೆ ಕಾನ್ಸೆಪ್ಟೇ. ಅದ್ರ ಜೊತೆಗೇನೆ ಅವರು ಹೇಗೆ ಅಂತಂದ್ರೆ ಏನಾದ್ರು ಆದ್ರೆ ನಿಮ್ ಮಕ್ಕಳಿಗೆ ನೀವೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅನ್ನೋ ತರದ್ದು. ಚೆನ್ನಾಗಿತ್ತು. ಲೈಕ್ ಈ ಕಾನ್ಸೆಪ್ಟ್ ಚೆನ್ನಾಗಿ ಅನ್ಸುತ್ತೆ. ಸೊ ಎಲ್ಲರೂ ಫಾಲೋ ಮಾಡ್ಬೇಕು ಅಂತ ಅನ್ಸುತ್ತೆ ನಂಗೆ. ಈ ತರ ಇಂಡೋರ್ ಪ್ಲೇ ಏರಿಯಾಸ್ ಆಗಿರ್ಬೋದು, ಹಾಗೇನೆ ಈ ತರ ಇಲ್ಲಿ ಹೋಗುವಾಗ ಎಲ್ಲದನ್ನು ಒಂದು ವೇವರ್ ಡಾಕ್ಯುಮೆಂಟ್ ನ ಸೈನ್ ಅಪ್ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಕಾಮನ್ ಅಂತ ಅನ್ಸುತ್ತೆ. ಇಂಡಿಯಾದಲ್ಲೇನು ಬಂದಿರ್ಬೋದು, ನನ್ಗೆ ಗೊತ್ತಿಲ್ಲ ಅಷ್ಟೇ. ಬಿಕಾಸ್ ನಾನು ಇಂಡಿಯಾದಲ್ಲಿ ಈ ತರ ಇಂಡೋರ್ ಪ್ಲೇ ಏರಿಯಾಸ್ ನ ಎಕ್ಸ್ಪ್ಲೋರ್ ಮಾಡಿಲ್ಲ.
ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಅನ್ಸುತ್ತೆ. ನೋಡೋಣ ಅಲ್ಲಿ ಹೇಗಿರುತ್ತೆ ಅನ್ನೋದು ನನಗೆ ಎಕ್ಸ್ಪ್ಲೋರ್ ಮಾಡಿದಾಗನೇ ಡಿಫ್ರೆನ್ಸಸ್ ಎಲ್ಲ ಗೊತ್ತಾಗುತ್ತೆ. ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು. ಈವೆಂಟ್ ಅವ್ರು ಪ್ಲಾನ್ ಮಾಡಿದ್ದು 1 hour, ಬಟ್ 2 hours ಹಂಗೆ ಆಯಿತು ಅದು ಆ್ಯಕ್ಚುಲಿ. ನೋಡ್ತಾ ಇರ್ಬೋದು ನೀವು ವಿಡಿಯೋಸ್ ಅಲ್ಲಿ ಆಲ್ರೆಡಿ ಕ್ಲೀನಪ್ ಎಲ್ಲ ಮಾಡ್ತಾ ಇದ್ರು ನಾವು ಹೊರಡುವಾಗ. ಬಿಕಾಸ್ ನೆಕ್ಸ್ಟ್ ಈವೆಂಟ್ ಆಲ್ರೆಡಿ ಬುಕ್ ಆಗಿತ್ತು. ನಾವು ಇನ್ನೇನು ಹೊರಗಡೆ ಬರ್ತಾ ಇರುವಾಗ ನೆಕ್ಸ್ಟ್ ಈವೆಂಟ್ ಇರೋರು ಆಲ್ರೆಡಿ ಒಳಗಡೆ ಬರ್ತಾ ಇದ್ರು. ಯೂಶುವಲ್ ಆಗಿ ಪಾರ್ಟೀಸ್ ಎಲ್ಲ ಒಂದು 3-4 hours ಸ್ಲಾಟ್ ನ ಬುಕ್ ಮಾಡಿರ್ತಾರೆ. ನಾನು ಇದೇ ಫಸ್ಟ್ ಟೈಮ್ ನೋಟಿಸ್ ಮಾಡಿದ್ದು 1 hour ಹಂಗೆ ಬುಕ್ ಮಾಡಿದ್ದು. ಸ್ವಲ್ಪ ಶಾರ್ಟ್ ಆಗಿದ್ರು ಕೂಡ ನನಗೆ ಚೆನ್ನಾಗಿ ಅನಿಸ್ತು. ಆಕ್ಚುಲಿ ಈ ತರಾನೇ ಮಾಡ್ಬೇಕು ಅಂತ ಅನ್ಸುತ್ತೆ. ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನಾನು ಹೇಳ್ದಾಗೇನೆ ಒಂದು ಲೇಕ್ಗೆ ಬಂದಿದ್ದೀವಿ. ಈ ವಿಡಿಯೋದಲ್ಲಿ ಸ್ವಲ್ಪ ನೀವು ಹಿಂದಕ್ಕೆ ಹೋದ್ರೆ ನೋಡಿರ್ತೀರಾ, ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ನ ನೋಟಿಸ್ ಮಾಡಿರ್ತೀರಾ. ಅದೇ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ನಾವು ಇದ್ವಿ. ಒಂದು 1 year ಹಾಗೆ ಅಲ್ಲಿ ಇದ್ವಿ ನಾವು. ಈ ಕರೆಂಟ್ ಈಗ ನಾವೇನ್ ಮನೇಲಿ ಇದೀವಲ್ಲ, ಈ ಮನೆಗೆ ಮೂವ್ ಆಗೋಕ್ಕಿಂತ ಮುಂಚೆ ಅಲ್ಲಿ ಇದ್ವಿ. ಸೊ ಆ ಅಪಾರ್ಟ್ಮೆಂಟ್ ಏನಕ್ಕೋ ನೋಡ್ಬೇಕು ಅಂತ ಅನಿಸ್ತು. ನಾವು ಮನೆಗೆ ವಾಪಸ್ ಬರ್ತಾ ಇರೋ ವೇ ಅಲ್ಲೇ ಇತ್ತು ಅದು. ಸೊ ಹಾಗಾಗಿ ಒಂದು ರೈಟ್ ಅನ್ನು ತಗೊಂಡು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಎಲ್ಲ ನೋಡ್ಕೊಂಡು ಇನ್ನೇನ್ ಹೋಗ್ತಾ ಇದ್ವಿ. ಪಕ್ಕಕ್ಕೇನೆ ಗುನ್ನಾರ್ ಲೇಕ್ಸ್ ಇದೆ ಅಲ್ಲ, ಇದನ್ನ ನೋಡ್ಕೊಂಡು ಹೋಗೋಣ. ಯಾಕಂದ್ರೆ ನಮ್ಮ ಮಗಳು ನೋಡಿರ್ಲಿಲ್ಲ ಇದನ್ನ, ನಾವ್ ಯಾವತ್ತೂ ಕರ್ಕೊಂಡ್ ಬಂದಿರ್ಲಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಈ ಒಂದು ಲೇಕ್ ನಾವು ಮುಂಚೆ ಯಾವಾಗ ಬರ್ತಿದ್ವಿ ಅಂದ್ರೆ, ನಮ್ಮ ಮಗ ಜಸ್ಟ್ ಒಂದು 3 months ಇರುವಾಗ ಇಲ್ಲಿ ನಾವು ಸ್ಟ್ರಾಲರ್ ತಗೊಂಡು ಆಲ್ಮೋಸ್ಟ್ ವೀಕಲ್ ಒಂದು 2-3 times ವಾಕಿಂಗ್ ಬರ್ತಾ ಇದ್ವಿ. ಇಲ್ಲಿ 1.5 miles ಒಂದು ಫುಲ್ ವಾಕಿಂಗ್ ಟ್ರೈಲ್ ಇದೆ. ಸೊ ಇಲ್ಲಿ ಸಮ್ಮರ್ ಟೈಮಲ್ಲಿ ಅಂತೂ ಬಂದೇ ಬರ್ತಿದ್ವಿ. ಇವನ್ ನಮ್ಮ ಪೇರೆಂಟ್ಸ್ ಅವರೆಲ್ಲ ಬಂದಾಗ ಕೂಡ ಇಲ್ಲಿ ನಾವು ಯೂಶುವಲ್ ಆಗಿ ಬರ್ತಾ ಇದ್ವಿ. ಇದೇನ್ ತುಂಬಾ ಗ್ಲೋರಿಫೈ ಮಾಡೋ ತರ ಏನು ದೊಡ್ಡ ಲೇಕ್ ಏನಲ್ಲ, ಬಟ್ ತುಂಬಾ ಡೀಸೆಂಟ್ ಆಗಿದೆ. ಸೊ ಹಾಗೇನೆ ಇಲ್ಲಿ ಸ್ವಲ್ಪ ಡಕ್ಸ್ ಎಲ್ಲ ಜಾಸ್ತಿ ಇದೆ, ಮತ್ತೆ ಫಿಶಿಂಗ್ ಎಲ್ಲ ಮಾಡ್ಬೋದು. ಜಾಸ್ತಿ ಜನ ವಾಕಿಂಗ್ ಮಾಡೋದಕ್ಕೇನೆ ಬರ್ತಾರೆ ಇಲ್ಲಿ, ಇಲ್ಲಾಂದ್ರೆ ಸ್ಕೇಟಿಂಗ್ ಮಾಡ್ಬೋದು. ಫಿಶಿಂಗ್ ಹೆಂಗೆ ಮಾಡ್ತಾರೆ ಅಂದ್ರೆ ಇಲ್ಲಿ ಫಿಶಿಂಗ್ ಮಾಡ್ತಾರೆ, ಬಟ್ ಅದನ್ನ ಫಿಶ್ ಎಲ್ಲ ತಿನ್ನೋದಕ್ಕೆ ಅಂತ ಹೇಳಿ ಮಾಡೋದಿಲ್ಲ. ಮತ್ತೆ ಅದೊಂದು ಹಾಬಿ ತರ ಮಾಡ್ತಾರೆ ಇಲ್ಲಿ ತುಂಬಾ ಜನ. ಫಿಶಿಂಗ್ ಮಾಡ್ತಾರೆ, ಮತ್ತೆ ಫಿಶ್ ಹಿಡಿದ್ಮೇಲೆ ಅದನ್ನ ಮತ್ತೆ ನೀರಿಗೆ ವಾಪಸ್ ಹಾಕ್ಬಿಡ್ತಾರೆ. ತುಂಬಾ ಜನ ಹಂಗೆ ಮಾಡ್ತಾರೆ ಇಲ್ಲಿ. ಇಲ್ಲಿ ಡಕ್ಸ್ ಜೊತೆ ಗೀಸ್ ಕೂಡ ಇದೆ. ನನ್ಗೆ ಗೀಸ್ ಅಂದ್ರೆ ಕನ್ನಡದಲ್ಲಿ ಏನು ಅಂತ ಗೊತ್ತಿರ್ಲಿಲ್ಲ. ಆಕ್ಚುಲಿ ಗೂಗಲ್ ಮಾಡಿದೆ, ಆಮೇಲೆ ಗೊತ್ತಾಯ್ತು ಹೆಬ್ಬಾತು ಅಂತ ಹೇಳಿ ಕರೀತಾರೆ ಅಂತೆ. ನನಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ ಆಕ್ಚುಲಿ. ಡಕ್ಸ್ ಅಂದ್ರೆ ಅಥವಾ ಗೀಸ್ ಅಂದ್ರೆ ಎರಡೂ ಒಂದೇ ತರ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಯೂಶುವಲ್ ಆಗಿ ಮಕ್ಕಳು ಅದನ್ನ ಡಿಫ್ರೆನ್ಸ್ ಎಲ್ಲ ಕಂಡುಹಿಡಿತಾರೆ ಬೇಗ. ಬಟ್ ನಾನು ನನ್ನ ಹಸ್ಬೆಂಡು ಇಲ್ಲಿರೋ ಟ್ರೀಸ್ ನೆಲ್ಲ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ, ಯಾವ್ಯಾವ ತರ ಟ್ರೀಸ್ ಇದೆಯಲ್ಲ ಅಂತ. ಬಿಕಾಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಟ್ರೀಸ್ ಕಂಪ್ಯಾರಿಟಿವ್ಲಿ. ನಾವು ಬೇರೆ ಬೇರೆ ಸಿಟೀಸ್ ಅಲ್ಲೆಲ್ಲ ಇದ್ವಿ, ಬಟ್ ಈ ಏರಿಯಾ ನಮ್ಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ತುಂಬಾ ವಾಕಿಂಗ್ ಟ್ರೈಲ್ಸ್ ಇದೆ, ಹಾಗೇನೆ ಹೈಕಿಂಗ್ ಮಾಡ್ಬೋದು. ಆಮೇಲೆ ಇಲ್ಲಿ ಟ್ರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನಾನು ಹೇಳಿದ್ನಲ್ವಾ, ಮಕ್ಕಳೆಲ್ಲ ಸುಮ್ನೆ ಆಟ ಆಡ್ತಾ ಇದ್ರು. ಮಧ್ಯದಲ್ಲಿ ಒಂದು ಬೆಕ್ಕು ಬಂತು, ಅದ್ರ ಜೊತೆ ಎಲ್ಲ ಆಟ ಆಡ್ತಾ ಇದ್ರು. ಬಟ್ ನಾನು ಹಸ್ಬೆಂಡು ಸ್ವಲ್ಪ ಟ್ರೀಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ನೋಡೋಣ, ಇದು ನೋಡೋದಕ್ಕೆ ಎಲ್ಲ ಒಂದೇ ತರ ಕಾಣುತ್ತೆ, ಬಟ್ ಕೆಲವೊಂದೆಲ್ಲ ಟ್ರೀಸ್ ತುಂಬಾ ಟಾಲ್ ಇತ್ತು, ಕೆಲವೊಂದೆಲ್ಲ ಚಿಕ್ಕದಿತ್ತು ಟ್ರೀಸ್ ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿರುವಾಗ ಏನ್ ಗೊತ್ತಾಯ್ತು ಅಂದ್ರೆ, ನಾವಿರೋ ಏರಿಯಾದಲ್ಲಿ ರೆಡ್ ಮೇಪಲ್ ಟ್ರೀಸ್ ತುಂಬಾನೇ ಇದೆ ಕಂಪೇರ್ ಟು ಅದರ್ ಟ್ರೀಸ್. ಸೊ ಇದು ಹೆಂಗೆ ಅಂತಂದ್ರೆ, ವಿಂಟರ್ ಮುಗಿದು ಇನ್ನೇನು ಸ್ಪ್ರಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಟ್ರೀಸ್ ಫ್ಲವರ್ಸ್ ಏನ್ ಇರ್ತದಲ್ಲ, ಅದು ಸ್ವಲ್ಪ ಸಣ್ಣದಾಗಿ ಕೆಂಪಾಗಿ ಕಾಣಿಸುತ್ತೆ ಸ್ಪ್ರಿಂಗ್ ಟೈಮಲ್ಲಿ. ಹಾಗೇನೆ ನಮ್ಗೆ ಅಕ್ಟೋಬರ್ ಟೈಮಲ್ಲಿ ಏನಿದ್ದು ಫಾಲ್ ಸೀಸನ್ ಬರುತ್ತಲ್ಲ, ಅವಾಗ ಇಡೀ ಮರ ಒಂಥರ ಕೆಂಪು ಕಲರ್ಗೆ ತರ ತಿರುಗುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗೇನೆ ಇನ್ನೊಂದು ಟೈಪ್ ಯಾವ ತರ ಅಂತಂದ್ರೆ ಸಿಕಾಮೋರ್ ಅಥವಾ ಸೈಕಮೋರ್ ಅಂತ ಹೇಳ್ತಾರೆ. ಇದು ಒಂಥರ ವಿಚಿತ್ರ ಮರ ಅಂತ ಹೇಳ್ಬೋದು. ಆ ಮರದ್ದೇನ್ ತೊಗಟೆ ಇರ್ತದಲ್ಲ, ಬಾರ್ಕ್ ಅಂತ ಹೇಳ್ತೀವಲ್ಲ, ಅದು ಒಂಥರ ಸುಲ್ದಿರೋ ತರ ಕಾಣಿಸುತ್ತೆ. ಸೊ ಹಾಗೇನೆ ಈ ಮರದ ಮೇಲ್ಭಾಗ ಹೆಂಗಿರುತ್ತೆ ಅಂತಂದ್ರೆ ಒಂಥರ ಬಿಳಿ ಕಲರ್ ಅಲ್ಲೇನೆ ಇರುತ್ತೆ. ಇದನ್ನ ನೋಟಿಸ್ ಮಾಡಿದಾಗ ಹತ್ರ ನಿಂತು ನೋಡಿದಾಗನೇ ನಮ್ಗೆ ಗೊತ್ತಾಗಿದ್ದು. ಇನ್ನೊಂದ್ ಮರ ಯಾವ ತರ ಅಂದ್ರೆ ವೀಪಿಂಗ್ ವಿಲ್ಲೋ ಅಂತ ಹೇಳ್ತಾರೆ. ಇದು ಹೆಂಗೆ ಅಂತಂದ್ರೆ ಅದ್ರದ್ದೇನು ಬ್ರಾಂಚಸ್ ಇರ್ತದಲ್ಲ, ರಂಬೆಗಳು, ಅದೆಲ್ಲ ಒಂಥರ ಹಿಂಗೆ ಕೆಳಗಡೆ ಬಿದ್ದಿರೋ ತರ ಕಾಣಿಸುತ್ತೆ. ಹಾಗೇನೆ ಲೇಕ್ ಅಲ್ಲಿ ಏನ್ ನೀರ್ ಇರುತ್ತಲ್ಲ, ಅದನ್ನ ಟಚ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನ ವೀಪಿಂಗ್ ವಿಲ್ಲೋ ಅಂತ ಹೇಳಿ ಕರೀತಾರೆ. ಆಮೇಲೆ ಇನ್ನೊಂದು ಪಾಪ್ಯುಲರ್ ಟ್ರೀಸ್ ಅಂತಂದ್ರೆ ಓಕ್ ಮರಗಳು ಇಲ್ಲಿ. ಸೊ ತುಂಬಾನೇ ಇದಾವೆ ಇಲ್ಲಿ. ಅವು ಹೆಂಗೆ ಅಂತಂದ್ರೆ ನಮ್ಗೆಲ್ಲ ಸ್ವಲ್ಪ ಜಾಸ್ತಿ ಶಾಡೋ ಕೊಡುತ್ತೆ ಓಕ್ ಮರಗಳು. ಹಾಗೇನೆ ತುಂಬಾ ವರ್ಷಗಳ ಕಾಲ ಅವು ಇರ್ತವೆ. ಸೊ
ಈ ತರ ಒಂದು 3-4 ಟ್ರೀಸ್ ನ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು ಡೀಟೇಲ್ ಆಗಿ. ಆಮೇಲೆ ಇನ್ನೊಂದು ವಾಲ್ನಟ್ ಟ್ರೀ ಕೂಡ ನೋಡಿದ್ವಿ. ಅಲ್ಲಿ ಕೆಳಗಡೆ ಎಲ್ಲ ವಾಲ್ನಟ್ಸ್ ಬಿದ್ದಿತ್ತು, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಅದನ್ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದ್ವಿ, ಬಟ್ ತುಂಬಾ ಗಟ್ಟಿ ಇತ್ತು. ಸೊ ಮನೆಗೆ ಹೋಗಿ ತೆಗೆದು ನೋಡೋಣ ಅಂತ ಹೇಳಿ ಒಂದ್ 4-5 ಬ್ಯಾಗ್ ಅಲ್ಲಿ ಹಾಕೊಂಡ್ ಬಂದಿದ್ದೀನಿ. ನೋಡೋಣ, ನಾನೇನಾದ್ರು ತೆಗೆದ್ರೆ ನಿಮ್ಗೆ ತೋರಿಸ್ತೀನಿ. ಇನ್ನು ಅದನ್ನ ಟ್ರೈ ಮಾಡಿಲ್ಲ ನಾನು ಮನೆಯಲ್ಲಿ. ಸೊ ಹಾಗೇನೆ ಇಲ್ಲಿ ನಿಮಗೆ ಸ್ವಲ್ಪ ರಾ ಫುಟೇಜಸ್ ತೋರ್ಸೋಣ ಅಂತ ಅನ್ಕೊಂಡೆ. ಬಿಕಾಸ್ ಲೇಕ್ ವ್ಯೂ ಮತ್ತೆ ಅದೊಂದು ತಂಪಾದ ಗಾಳಿ ಎಲ್ಲ ಕೇಳಿಸೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ವಿಂಡ್ ತುಂಬಾನೇ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಹಾಗೇನೆ ಇತ್ತು. ಹಾಗಾಗಿ ನಿಮ್ಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ ಕೂಡ. ಸ್ವಲ್ಪ ಫಿಶಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಹೇಗೆ ಮಾಡ್ತಾರೆ, ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂತ. ಸೊ ಈ ಒಂದು ಲೇಕ್ ಏನು ಅಂತಂದ್ರೆ ಪಬ್ಲಿಕ್ ಲೇಕ್ ಇದು. ಸೊ ಸಾರ್ವಜನಿಕ ಕೆರೆ ಅಂತ ಹೇಳ್ಬೋದು. ಇಲ್ಲಿ ನಾವೇನಾದ್ರೂ ಫಿಶಿಂಗ್ ಮಾಡ್ಬೇಕು ಅಂತಂದ್ರೆ ಲೈಸೆನ್ಸ್ ಇರಬೇಕು ಆಕ್ಚುಲಿ. ಸೊ ಹಾಗೇನೆ 16 ವರ್ಷದ ಮೇಲ್ಪಟ್ಟವ್ರು ಏನಾದ್ರೂ ಇಲ್ಲಿ ಫಿಶಿಂಗ್ ಮಾಡ್ಬೇಕಂದ್ರೆ ಆಯಾ ಸ್ಟೇಟ್ ಏನು ಡಿಪಾರ್ಟ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಏನಿರುತ್ತಲ್ಲ, ಅಲ್ಲಿಂದ ಫಿಶಿಂಗ್ ಲೈಸೆನ್ಸ್ ತಗೋಬೇಕು. ಸೊ ಹಾಗೇನೆ ಇಲ್ಲಿ ಪಬ್ಲಿಕ್ ಲೇಕ್ ಅಲ್ಲಿ ನಾವೇನ್ ಫಿಶಿಂಗ್ ಮಾಡಿದ್ರೆ ನಾವು ಅದನ್ನ ಮನೆಗೆ ತಗೊಂಡು ಹೋಗೋ ಆಗಿಲ್ಲ. ನಾನು ಮುಂಚೆನೆ ಹೇಳ್ದಾಗನೆ ರಿಲೀಸ್ ಮಾಡ್ಬೇಕು. ಫಿಶ್ ನಾವೇನ್ ಹಿಡ್ದಿರ್ತೀವಲ್ಲ ಅದನ್ನ ತಗೊಂಡು ನಮ್ಗೇನಾದ್ರೂ ಫೋಟೋ ತಗೋಬಹುದು ಅಥವಾ ವಿಡಿಯೋ ತಗೋಬಹುದು. ಬಟ್ ಕ್ವಿಕ್ ಆಗಿ ನಾವು ರಿಲೀಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಕ್ಯಾಚ್ ಅಂಡ್ ರಿಲೀಸ್ ಅಂತ ಹೇಳ್ತಾರೆ. ಸೊ ಏನಕ್ಕೆ ಅಂತಂದ್ರೆ ಇಂಥ ಪಬ್ಲಿಕ್ ಲೇಕ್ಸ್ ಅಲ್ಲಿ ಸ್ವಲ್ಪ ಫಿಶಸ್ ತುಂಬಾನೇ ಕಡಿಮೆ ಇರುತ್ತೆ. ಅವ್ರಿಗೆ ಅದು ನಂಬರ್ ಆಫ್ ಕೌಂಟ್ಸ್ ಇರತ್ತಲ್ವಾ, ಫಿಶಸ್ ಕಡಿಮೆ ಆಗ್ಬಾರ್ದು ಅನ್ನೋ ರೀಸನ್ಗೆ ಈ ಒಂದು ರೂಲ್ ನ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತೀನಿ. ಸೊ ಹಾಗೇನೆ ನಾವು ಇಲ್ಲಿ ಬಂದಿರೋ ಲೇಕ್ ಹೆಸರು ಬಂದು ಗುನಾರ್ಸ್ ಲೇಕ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಮೇನ್ ಆಗಿ ಟೈಪ್ಸ್ ಆಫ್ ಫಿಶಸ್ ಹೇಳೋದಾದ್ರೆ ಲಾರ್ಜ್ ಮೌತ್ ಬ್ಯಾಸ್ ಅಂತ ಹೇಳ್ತಾರೆ. ಹಾಗೇನೆ ಬ್ಲೂ ಗಿಲ್ ಮತ್ತೆ ಕ್ಯಾಟ್ ಫಿಶ್ ತುಂಬಾನೇ ಇದೆ. ಹಾಗೆ ಕೆಲವೊಂದ್ಸಲ ಸಣ್ಣ ಸಣ್ಣ ಫಿಶ್ ಗಳು ಕಾಣಿಸುತ್ತೆ, ಅದಕ್ಕೆ ಸನ್ ಫಿಶ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಒಂದ್ 3-4 ಟೈಪ್ ಫಿಶಸ್ ಇದೆ. ಸೊ ನಾವೀಗೇನ್ ಇಲ್ಲಿ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅವರು ಕೂಡ ಜಸ್ಟ್ ಹಿಡಿದು ಮತ್ತೆ ನೀರ್ಗೆ ಬಿಡ್ತಾ ಇದ್ರು. ಸೊ ನೋಡಿದ್ರಲ್ವಾ ನಮ್ದು ವೀಕೆಂಡ್ ಬರ್ತ್ಡೇ ಪಾರ್ಟಿ, ಹಾಗೇನೆ ಲೇಕ್ಗೆಲ್ಲ ಹೋಗಿದ್ದು ತೋರಿಸ್ದೆ ನಿಮ್ಗೆ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಬ್ಲಾಗ್ಸ್ ನ ನೋಡ್ತಾ ಇದ್ದಾರೋ ಪ್ರೀವಿಯಸ್ ಬ್ಲಾಗ್ಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ನನ್ನ ಕಂಟೆಂಟ್ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಬರ್ತ್ಡೇ ಕಿಡ್ಗೆ ಒಂದು ಗಿಫ್ಟ್ ಕಾರ್ಡ್ ಕೊಟ್ವಿ, ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೇನೆ ಕೇಕ್ ಕಟ್ ಮಾಡುವಾಗ ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡ್ತಾ ಇದ್ದೆ, ಬಿಸಿ ಇದ್ದೆ. ಸೊ ಆ ಕ್ಲಿಪ್ಪಿಂಗ್ಸ್ ಕೂಡ ತಗೊಳ್ಳಿಲ್ಲ ನಾನು. ಸೊ ಇದಾಗಿತ್ತು ಒಂದು ಬ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್.